ಇನ್ಮೇಲೆ ಓವರ್ ಸ್ಪೀಡ್ ಆಗಿ ಗಾಡಿ ಓಡಿಸಿದ್ರೆ ದಂಡ ಹಾಕ್ತಾರಂತೆ ರಾಜ್ಯದಲ್ಲಿ. 130 ಕಿಲೋಮೀಟರ್ಗಿಂತಲೂ ಅತಿ ಹೆಚ್ಚು ವೇಗದಲ್ಲಿ ಏನಾದರೂ ಹೋದರೆ ದಂಡ ಗ್ಯಾರಂಟಿ FIR ಹಾಕ್ತಾರಂತೆ. ನನಗೆ ಪ್ರಶ್ನೆ ಇರೋದು, ಅವ್ರು ಹೋಗ್ತಾ ಇರೋದನ್ನು ಯಾರು ಹುಡುಕ್ತಾರೆ, ಎಷ್ಟು ಕಡೆ ಟೆಸ್ಟ್ ಮಾಡ್ತೀರಾ ಅನ್ನೋದು ನನಗಿರೋ ಪ್ರಶ್ನೆ. ಕುತೂಹಲಕಾರಿಯಾಗಿದೆ, ಅದು ಗೊತ್ತಿಲ್ಲ ಅದಕ್ಕೆ ಏನು ಉತ್ತರ ಸಿಗುತ್ತೆ ಅಂತ. ಸದ್ಯಕ್ಕೆ ಈ ವರದಿ ಅಂತ ನೋಡಿ. ರಾಜ್ಯದಲ್ಲಿ ಓವರ್ ಸ್ಪೀಡ್ಗೆ ಬ್ರೇಕ್. 130 ಕಿಲೋಮೀಟರ್ ಓಡಿಸಿ ಸಿಕ್ಕಿಬಿದ್ರೆ FIR. ಆಗಸ್ಟ್ 1ರಿಂದಲೇ ಜಾರಿಯಾಗಲಿದೆ ರೂಲ್ಸ್. ರಾಜ್ಯದ ಹೆದ್ದಾರಿಗಳಲ್ಲಿ ದಿನೇ ದಿನೇ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದಕ್ಕೆ ಸಂಚಾರ ಮತ್ತು ರಸ್ತೆ ಸುರಕ್ಷತೆಯ ಪೊಲೀಸರು ಟಫ್ ರೂಲ್ಸ್ಗೆ ಮುಂದಾಗಿದ್ದಾರೆ. ಅಪಘಾತಗಳ ಸಂಖ್ಯೆ ಕಡಿಮೆ ಮಾಡುವ ಸಲುವಾಗಿ ಆಗಸ್ಟ್ 1ರಿಂದ ಟಫ್ ರೂಲ್ಸ್ ಜಾರಿಗೆ ಮುಂದಾಗಿದ್ದಾರೆ. ಇದರ ಅನ್ವಯ 130 ಕಿಲೋಮೀಟರ್ ಸ್ಪೀಡ್ ದಾಟಿ ಸಿಕ್ಕಿಬಿದ್ರೆ ಇನ್ಮುಂದೆ ನಿಮ್ಮ ಮೇಲೆ FIR ಬೀಳಲಿದೆ. ಹಾಗಾದ್ರೆ ಏನಿದು ಹೊಸ ರೂಲ್ಸ್ ಅನ್ನೋದನ್ನ ನೋಡೋದಾದ್ರೆ, ರ್ಯಾಶ್ ಡ್ರೈವಿಂಗ್ಗೆ ಟಫ್ ರೂಲ್ಸ್. ಹೈವೇಗಳಲ್ಲಿ ಓವರ್ ಸ್ಪೀಡ್ ಹೋಗೋ ಹಾಗೆಲ್ಲ 105 ಕಿಲೋಮೀಟರ್ ದಾಟಿ ಸಿಕ್ಕಿಬಿದ್ರೆ ದಂಡವನ್ನ ವಿಧಿಸಲಾಗುತ್ತೆ. 130 ಕಿಲೋಮೀಟರ್ ದಾಟಿ ಸಿಕ್ಕಿಬಿದ್ರೆ FIR ದಾಖಲಾಗುತ್ತೆ. ಇಡೀ ಕರ್ನಾಟಕಕ್ಕೆ ಈ ರೂಲ್ಸ್ ಅನ್ವಯ ಆಗ್ತಿದೆ. ಆಗಸ್ಟ್ 1ರಿಂದ ಈ ನಿಯಮ ಜಾರಿಗೆ ಬರ್ತಿದೆ. ಹೀಗಂತ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಸಂಚಾರ ಮತ್ತು ರಸ್ತೆ ಸುರಕ್ಷತೆಯ ಅಲೋಕ್ ಕುಮಾರ್ ಎಕ್ಸ್ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ರೋಡ್ ತುಂಬಾ ಚೆನ್ನಾಗಿದೆ ಅಂತೇಳಿ ಅತಿ ಹೈ ಸ್ಪೀಡ್ ಅಲ್ಲಿ ಅಥವಾ ಓವರ್ ಸ್ಪೀಡ್ ನಲ್ಲಿ ಗಾಡಿಯನ್ನು ಚಾಲನೆ ಮಾಡಿದ್ರೆ ನಿಮ್ಮ ವಿರುದ್ಧ ಈಗ FIR ದಾಖಲಾಗ್ತಾ ಇರೋಂಥದ್ದು. ಅಂದರೆ 130 ಕಿಲೋಮೀಟರ್ ಹೆಚ್ಚು ಕ್ರಮಿಸಿದ್ರೆ, ಅಂದರೆ 130 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡ್ನಲ್ಲಿ ವಾಹನವನ್ನು ಓಡಾಡಿಸಿದ್ರೆ ನಿಮ್ಮ ವಿರುದ್ಧ FIR ಅನ್ನು ದಾಖಲು ಮಾಡ್ತಾರೆ ಅಂತೇಳಿ ಈಗಾಗಲೇ ಅಲೋಕ್ ಕುಮಾರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅದು ಆಗಸ್ಟ್ 1ನೇ ತಾರೀಕಿಂದ ಈ ಕ್ರಮ ಕೈಗೊಳ್ಳಲಾಗ್ತಾ ಇರೋಂಥದ್ದು. 130 ಕಿಲೋಮೀಟರ್ಗಿಂತ ಸ್ಪೀಡ್ ಹೋದರೆ ಅವರ ವಿರುದ್ಧ FIR ಅನ್ನು ದಾಖಲು ಮಾಡ್ತಾರೆ. 105 ಕಿಲೋಮೀಟರ್ಗಿಂತ ಸ್ಪೀಡ್ ಹೋದರೆ ಅವರ ವಿರುದ್ಧ ಓವರ್ ಸ್ಪೀಡ್ ಮತ್ತು ರ್ಯಾಶ್ ಡ್ರೈವಿಂಗ್ ಅಂತೇಳಿ ಅವರ ಏನು ದಂಡವನ್ನು ವಿಧಿಸುವಂಥ ಕೆಲಸಗಳನ್ನು ಕೂಡ ಚಾಲನೆಗೆ ಕೊಡ್ತಾ ಇರೋಂಥದ್ದು. ಈಗಾಗಲೇ ರ್ಯಾಶ್ ಡ್ರೈವಿಂಗ್ ಇರ್ಬೋದು ಅಥವಾ ಓವರ್ ಸ್ಪೀಡ್ ಇರ್ಬೋದು, ಇದಕ್ಕೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಆದರೆ FIRನ ವಿಚಾರವನ್ನು ಆಗಸ್ಟ್ 1ನೇ ತಾರೀಕಿನಿಂದ ಜಾರಿ ತರಲಿಕ್ಕೆ ಈ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರೋಂಥದ್ದು. ಬೆಂಗಳೂರು ಮೈಸೂರು ಹೈವೇಯಲ್ಲಿ ಓವರ್ ಸ್ಪೀಡ್. ಮೊನ್ನೆ 130 ಕಿಲೋಮೀಟರ್ ದಾಟಿದ 155 ವಾಹನಗಳು. ಬೆಂಗಳೂರು ಮೈಸೂರಿನಲ್ಲಿ ಮಿತಿ ಮೀರಿದ ಸ್ಪೀಡ್ಗೆ ಕಡಿವಾಣ ಇಲ್ಲದಂತಾಗಿದೆ. ಗುರುವಾರ ಒಂದೇ ದಿನ 155 ವಾಹನಗಳು ಗಂಟೆಗೆ 130 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದ್ವು. ಸ್ಪಾಟ್ ಮತ್ತು ಸೆಕ್ಷನಲ್ ಸ್ಪೀಡ್ ಅಡಿ ಕೇಸ್ ದಾಖಲಿಸಲಾಗ್ತಾ ಇದೆ ಅಂತ ಟ್ವಿಟರ್ನಲ್ಲಿ ಅಲೋಕ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. 90% ಮಾರಣಾಂತಿಕ ಅಪಘಾತಗಳಿಗೆ ಅತಿ ವೇಗವೂ ಕಾರಣ ಆಗಿರೋದ್ರಿಂದ ಈ ಟಫ್ ರೂಲ್ಸ್ ಜಾರಿಗೆ ತರೋದು ಅನಿವಾರ್ಯವಾಗಿದೆ ಅಂತ ಅಲೋಕ್ ಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಕ್ಯಾಮೆರಾ ಇಲ್ಲ ಅಂತ ನಾಟಕ ಆಡಬೇಡಿ, ವೇಗವಾಗಿ ಓಡಿಸಿ ಇಳಿಕೆ ಮಾಡಿದ್ರು ಏನೋ ಕ್ಯಾಮೆರಾ ಇರೋ ಕಡೆ ನಿಧಾನವಾಗಿ ಚಲಿಸಿ, ಕ್ಯಾಮೆರಾ ಇಲ್ಲದ ಕಡೆ ಅತಿ ವೇಗವಾಗಿ ವಾಹನ ಚಲಾಯಿಸಿ ಯಾಮಾರಿಸಬಹುದು ಅಂತ ಗಿಮಿಕ್ ಮಾಡೋಕೆ ಹೋಗ್ಬೇಡಿ. ಯಾಕಂದ್ರೆ ಎರಡೂ ಕ್ಯಾಮೆರಾದ ಬಿಂದುಗಳ ನಡುವಿನ ಸರಾಸರಿ ವೇಗದಲ್ಲೂ ಕೇಸ್ ಬುಕ್ ಆಗುತ್ತೆ ಅಂತ ಅಲೋಕ್ ಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪೊಲೀಸರಿಗೆ ಯಾಮಾರಿಸಬಹುದು ಅಂತ ಯೋಚನೆ ಮಾಡಬೇಡಿ, ಸಿಕ್ಕಾಕೊಳ್ಳೋದಂತೂ ಪಕ್ಕಾ. ಹೈವೇಗಳಲ್ಲಿ ಅಥವಾ ಎಕ್ಸ್ಪ್ರೆಸ್ ವೇಗಳಲ್ಲಿ ಹೋಗೋ ಸಂದರ್ಭದಲ್ಲಿ ಒಂದು ಕ್ಯಾಮ್ರಾವನ್ನ ದಾಟಿ ಮತ್ತೊಂದು ಕ್ಯಾಮ್ರಾಕ್ಕೆ ಹೋಗೋ ಸಂದರ್ಭದಲ್ಲಿ ಅಂದರೆ ಕಾಲಮಿತಿ ಏನಿರುತ್ತೆ, ಕಾಲಮಿತಿಗೂ ಕೂಡ ಈಗ ದಂಡವನ್ನು ಫಿಕ್ಸ್ ಮಾಡಲಿಕ್ಕೆ ತಯಾರನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ನಾನು ಒಂದು ಕ್ಯಾಮ್ರಾವನ್ನು ದಾಟಿದ್ದೀನಿ, ಆ ಕ್ಯಾಮ್ರಾದಿಂದ ನಾನು ಬಚಾವಾಗ್ತೀನಿ, 80 ಕಿಲೋಮೀಟರ್ ಇದೆ ಅಥವಾ 100 ಕಿಲೋಮೀಟರ್ ಇದೆ ಅಂತ ಹೇಳಿ ಆ ಕ್ಯಾಮ್ರಾವನ್ನು ದಾಟಿ ಮತ್ತೊಂದು ಕ್ಯಾಮ್ರಾಗೆ ಹೋಗೋ ಸಂದರ್ಭದಲ್ಲಿ ತುಂಬ ಓವರ್ ಸ್ಪೀಡಾಗಿ ಹೋಗಿ ಆ ಕ್ರಮ ಏನು ಟೈಮಿಂಗ್ ಏನಿತ್ತು ಆ ಟೈಮಿಂಗನ್ನು ಕ್ರಾಸ್ ಮಾಡಿದ್ರೆ ಅವರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ಕೂಡ ಆಗ್ತಾ ಇರೋಂಥದ್ದು. ಅದನ್ನು ಕೂಡ ಓವರ್ ಸ್ಪೀಡ್ ಮತ್ತು 130 ಕಿಲೋಮೀಟರ್ಗಿಂತ ಸ್ಪೀಡ್ ಅಂತ ಹೇಳಿ ಕನ್ಸಿಡರನ್ನು ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಕೂಡ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಾ ಇರೋಂಥದ್ದು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.